Okay. So now we will discuss about business correspondence. In my previous previous class, that is when I was doing this business communication part, where we have covered some of the uh, uh, different types of business letters. Under that, I think we have covered inquiry. I think one we have covered inquiry. One other one is order placement. That is how exactly order will going to be accepted and how exactly the order should be executed. So like this, we have discussed various formats under inquiry as well as in the order placement. So today's class, I think we will discuss one more concept that is one more concept that is circulars. I think ನೀವೆಲ್ಲ ತುಂಬ ನೋಡಿರ್ತೀರ ನಾವು ಕ್ಲಾಸಸ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀವಿ ಯೂನಿವರ್ಸಿಟಿಯಿಂದ ಏನಾದರೂ ಬಂದರೆ ಅಥವಾ ನಮ್ಮಲ್ಲೇ ಸ್ಪೆಷಲ್ ಆಫೀಸರ್ ಏನಾದರೂ ಕೆಲವೊಂದು ಸುತ್ತೋಲೆ ಅಂತ ಹೊರಡಿಸ್ತಾರೆ. ಹೋಪ್ ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ನಿಮಗೆ? Yes, sir. Yes, sir. ಹಲೋ. Yes, sir. ಕೇಳಿಸ್ತಿದೆ. ಹಾ ಸರ್ ಕೇಳಿಸ್ತಿದೆ. Yes, sir. ಕೇಳಿಸ್ತಿದೆ. ಸುತ್ತೋಲೆ ಅಂತ ಹೊರಡಿಸ್ತಾರೆ. ಸೊ ಸರ್ ಏನಿದು ಸುತ್ತೋಲೆ? ಸರ್ವೇ ಬ್ಯಾಕ್ ಟು ಮೀಟಿಂಗ್ ಆದ್ರು ಅನ್ಸುತ್ತೆ. ಏನ್ ಪೂಜಾ ಎಂಟ್ರೇಜ್ ಮಾಡಿದ್ದಿಲ್ಲ ಪೂಜಾ? ಟಚ್ ಆಗ್ಬಿಡ್ತೆ ಚೈತ್ರ. ಹೌದಾ? ಸರ್ವೇ ಲಾಸ್ಟ್ ಕ್ಲಾಸಿಗೆ ಇಲ್ವಾ? ಚೈತ್ರ ನಮಗ್ ಮಾತ್ರ ಅನ್ಕೊಂಡಿದ್ದೆ. ನಾನು ಅವಾಗಿನ ಮಾತಾಡ್ತೀನಿ ಕಾವೇರಿ ರಿಪ್ಲೈ ಕೊಡ್ತಿದ್ದೆ. ಕಾವಿನ ವಾಯ್ಸ್ ಯಾಕೆ ಬರ್ನಿಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ನಾನು ಮಾತಾಡ್ತೀನಿ ಯಾರು ರಿಪ್ಲೈ ಕೊಡ್ಲಿವಲ್ಲ ಸುಮ್ಮನೆ ಅದೇ. ನಾನು ನನ್ನ ಒಬ್ಳಿಗೆ ಬ್ಯಾಕ್ ಆಗೈತೆ ಅನ್ಬಿಟ್ಟು ಸುಮ್ನೆ ಹಾಕಿದೆ ಯಾಕೆ ಬೇಕಪ್ಪ ಅಂತ. ಅದೇ ಭಯ ಆಗ್ತಿದೆ ಮಾತಾಡೋದು. ನಾನು ನೀನ್ ಒಬ್ಳೆ ಮಾತಾಡ್ತಿದ್ದೆ ಎಲ್ಲೋ ಸರ್ ಜೊತೆ ಮಾತಾಡ್ತಾಳೆ ನಮ್ಗೆಲ್ಲ ಬ್ಯಾಕ್ ಟು ಮೀಟಿಂಗ್ ಆಗೈತೆ ಅನ್ಕೊಂಡಿದ್ವಿ. ಯೋಗ ಇಲ್ಲ ಅದಕ್ಕೆ ಸರು ಲೆಫ್ಟ್ ಆಗಿ ತೋರಿಸ್ತಿಲ್ಲ. ಸರು ಲೆಫ್ಟ್ ಆಗಿ ತೋರಿಸ್ತಲ್ಲ ಅಂದೆ. ತೋರಿಸುತ್ತಲ್ಲ ಅದಕ್ಕೆ ಡೌಟ್ ಅವ್ರಿಗೆ.
ಇದು ಬರ್ಲಿಲ್ಲ. ಸರಿ ಟೈಮ್ ಮಾಡ್ಕೊಂಡಿತ್ತ ವಿನೀತಾ. ಸರ್ಗೆ ಯಾವತ್ತೂ ಆಗಿರ್ಲಿಲ್ವಲ್ಲ ಅದಕ್ಕೆ ಇವತ್ತು ಈ ತರ ಆಯ್ತೈತೆ. ಅದೇನು 8th ಕ್ಲಾಸ್ ಅಲ್ವಾ, ಅದಕ್ಕೂ ಬೋರ್ ಆಗ್ಬಿಟ್ಟೈತೆ. ಸರ್ಗೆ ಬ್ಯಾಕ್ ಟು ಮೀಟಿಂಗ್ ಆಗೈತಿ, ಸುಮ್ಮನೆ ಪರವಾಗಿಲ್ಲ. ಸೊ ಸುತ್ತೋಲೆ ಅಥವಾ ಸರ್ಕ್ಯುಲರ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಸರ್ಕ್ಯುಲಾರು ಸುತ್ತೋಲೆ ಕಂಪೇರ್ ಮಾಡಿದ್ರೆ, ಅಥವಾ ನೀವು ಎನ್ಕ್ವೈರಿ ಮತ್ತೆ ಏನೋ ವಾಟ್ ವಿ ಕಾಲ್ಡ್ ಆರ್ಡರ್ಸ್ ಪ್ಲೇಸ್ಮೆಂಟ್ ಬಗ್ಗೆ ನೀವು ಕಂಪೇರ್ ಮಾಡಿದ್ರೆ, ಸೊ ದೇರ್ ಆರ್ ಸ್ಲೈಟ್ ಡಿಫ್ರೆನ್ಸಸ್ ಬಿಟ್ವೀನ್ ಏನೋ ಸರ್ಕ್ಯುಲಾರ್ಸ್ ಅಂಡ್ ದೆನ್ ಎನ್ಕ್ವೈರಿ ಲೆಟರ್ಸ್ಗಳು. ಸರ್ ಏನು ಡಿಫ್ರೆನ್ಸು ಅಥವಾ ಏನು ಎಕ್ಸಾಕ್ಟ್ ಆಗಿ ಸರ್ಕ್ಯುಲಾರ್ಸ್ ಅಂತ ಅಂದರೆ, ಸೊ ಲೆಟ್ ಅಸ್ ಸಿ ವಾಟ್ ಎಕ್ಸಾಕ್ಟ್ಲಿ ದ ಸರ್ಕ್ಯುಲರ್ ಲೆಟರ್ಸ್ ಆರ್ ಕಾಲ್ಡ್ ಅಂಡ್ ವೆನ್ ಎಕ್ಸಾಕ್ಟ್ಲಿ ದೀಸ್ ಸರ್ಕ್ಯುಲರ್ಸ್ ವಿಲ್ ಗೋನ್ ಟು ಬಿ ಯೂಸ್ಡ್. ಯಾವ ಟೈಮಲ್ಲಿ ಈ ಸರ್ಕ್ಯುಲರ್ಸ್ ಅನ್ನೋದನ್ನ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೆನಿ ಒಕೇಶನ್ಸ್ಗಳು ನಿಮ್ಮ ಆರ್ಗನೈಸೇಷನ್ಸ್ಗಳಲ್ಲಿ ಬರ್ತಾ ಇರುತ್ತೆ, ವೇರ್ ಯು ನೀಡ್ ಟು ಕಮ್ಯುನಿಕೇಟ್ ಅಂಡ್ ಯು ನೀಡ್ ಟು ಇನ್ಫಾರ್ಮ್ ದ ಇನ್ಫಾರ್ಮೇಶನ್ ಟು ಲಾರ್ಜ್ ನಂಬರ್ ಆಫ್ ಪೀಪಲ್. ಅದು ಐದರ್ ಇಟ್ ಮೇ ಬಿ ಕಂಪ್ನಿ ಎಂಪ್ಲಾಯೀಸ್ ಇರ್ಬೋದು, ಅಥವಾ ಕಂಪ್ನಿ ಶೇರ್ ಹೋಲ್ಡರ್ಸ್ ಇರ್ಬೋದು, ಅಥವಾ ಕಂಪನಿಯ ಕಸ್ಟಮರ್ಸ್ ಇರ್ಬೋದು, ಡೀಲರ್ಸ್ಗಳು ಇರ್ಬೋದು. ಇವ್ರಿಗೆಲ್ಲರಿಗೂ ಸೈಮಲ್ಟೇನಿಯಸ್ ಆಗಿ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಸರ್ಕ್ಯುಲೇಟ್ ಮಾಡ್ಬೇಕಾಗುತ್ತೆ. ಹೋಪ್ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ, ಪ್ಲಸ್ PPT ವಿಸಿಬಲ್ ಇದೆ. ಎಸ್ ಆರ್ ನೋ? ಓಕೆ. ಸೊ ಎಲ್ಲಾ ಜಾಗ ಎಲ್ಲಾ ಟೈಮಲ್ಲೂ ಎಲ್ಲರ ಜೊತೆ ನಾನು ಏನ್ ಮಾಡೋದಕ್ಕಾಗಲ್ಲ. ಸೊ ಐ ಕಾಂಟ್ ಕಮ್ಯುನಿಕೇಟ್ ವಿತ್ ದೆಮ್. So what I have to do, so I have to write a letter and I have to send the information through letter format. ಆ ಒಂದು ಡ್ರಾಫ್ಟ್ ನ ರೆಡಿ ಮಾಡಿ ಏನ್ ಮಾಡ್ಬೇಕಾಗತ್ತೆ, ಮಲ್ಟಿಪಲ್ ಕಾಪೀಸ್ ನ ನೀವು ಯಾರ್ಯಾರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನೆಲ್ಲ ಏನ್ ಮಾಡ್ಬೇಕಾಗತ್ತೆ, ಕಳ್ಸ್ಕೊಡ್ಬೇಕಾಗತ್ತೆ. ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ, ಐ ಥಿಂಕ್ ಐ ಟೆಲ್ ಯು ದ ವೆಕೇಶನ್ಸ್ ವೇರ್ ಸರ್ಕ್ಯುಲರ್ ಲೆಟರ್ಸ್ ವಿಲ್ ಗೋಯಿಂಗ್ ಟು ಬಿ ಯೂಸ್ಡ್ ಅಂತ. ಈಗ ನಾನು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀನಿ, ನನಗೆ ಶೇರ್ ಕ್ಯಾಪಿಟಲ್ಗೆ ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ನಾನು ಶೇರ್ ಅಪ್ಲಿಕೇಶನ್ಗೆ ಕಾಲ್ ಮಾಡ್ಬೇಕಾದಾಗ ಏನ್ ಮಾಡ್ತೀನಿ, ಒಂದು ಸರ್ಕ್ಯುಲರ್ ಹೊಡಿಸ್ತೀನಿ, ಸುತ್ತೋಲೆ ತರ ಹೊಡಿಸ್ತೀನಿ. ಅಥವಾ ನಾನು ನನ್ನಲ್ಲಿರುವಂತ ಕಂಪ್ನಿ ಎಂಪ್ಲಾಯೀಸ್ಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು, ವ್ಯಾಕ್ಸಿನೇಷನ್ಗೋಸ್ಕರ ಏನ್ ಮಾಡ್ತೀನಿ, ನಾನೊಂದು ಒಂದು ಸುತ್ತೋಲೆ ಅಥವಾ ಒಂದು ಸರ್ಕ್ಯುಲರ್ನ ಹೊಡಿಸ್ತೀನಿ. ಏನಂತ, ಓಕೆ ಇಂಥ ದಿನ ನಮ್ಮ ಕ್ಯಾಂಪಸ್ ನಲ್ಲಿ ವ್ಯಾಕ್ಸಿನ್ ಡ್ರೈವ್ ನಡೀತಾ ಇದೆ, ಅಂತ ದಿನ ಎಲ್ಲರೂ ಬಂದು ಏನ್ ಮಾಡಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ. ಸೊ ಈ ತರ ಕೆಲವೊಂದು ಜನರಲ್ ಇನ್ಫಾರ್ಮೇಶನ್ ನ ನೀವು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಬೇಕು ಅಥವಾ ಎಲ್ಲರಿಗೂ ಕೊಡಬೇಕು ಅಂತ ಅಂದಾಗ, ಸೊ ಅಟ್ ದ ಟೈಮ್ ದೀಸ್ ಸರ್ಕ್ಯುಲರ್ ಲೆಟರ್ಸ್ ವಿಲ್ ಗೋಯಿಂಗ್ ಟು ಬಿ ಯೂಸ್ಫುಲ್. So what do you mean by circular letter? Circular letter is one which is written to give a definite message simultaneously to a number of interested persons. ಅಂದ್ರೆ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ಏನ್ ಮಾಡ್ತೀನಿ, ನಾನು ನನ್ನ ಒಂದು ಲೆಟರ್ನ ಏನ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ, ಬೈ ಪ್ರಿಪೇರಿಂಗ್ ಅ ನಂಬರ್ ಆಫ್ ಕಾಪೀಸ್ ಆಫ್ ದ ಸೇಮ್. ಬಟ್ ಅ ಸರ್ಕ್ಯುಲರ್ ಲೆಟರ್ ಇಸ್ ನಾಟ್ ಅನ್ ಅಡ್ವರ್ಟೈಸ್ಮೆಂಟ್. ನೀವು ಸರ್ಕ್ಯುಲರ್ ಏನ್ ಕೊಡ್ತೀರಾ ಅದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಸರ್ಕ್ಯುಲರ್ ಕೊಡೋದು ಬಂದು ಏನು ಅಂತ ಅಂದ್ರೆ, ನೀವು ಯಾವ್ದೋ ಒಂದು ಇನ್ಫಾರ್ಮೇಶನ್ ನೀವು ಹೇಳ್ಬೇಕು, ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಸರ್ಕ್ಯುಲರ್ನ ಕೊಡ್ತಾ ಹೋಗ್ತೀರಾ. A circular letter will have all the features of an ordinary business letter. ಸೊ ನೀವು ನಾರ್ಮಲ್ ಆಗಿ ಬಿಸ್ನೆಸ್ ಲೆಟರ್ಗಳು ನಾವೇನೇ ನೋಡ್ತೀವಿ ಎಲ್ಲ ಆಲ್ಮೋಸ್ಟ್ ಅದೇ ರೀತಿನೇ ಇರುತ್ತೆ, ಎಕ್ಸೆಪ್ಟ್ ದ ಇನ್ಸೈಡ್ ಅಡ್ರೆಸ್ ಅಂಡ್ ದ ಪರ್ಸನಲೈಸ್ಡ್ ಸ್ಯಾಲ್ಯುಟೇಷನ್ ಅಂತ. ಅಂದ್ರೆ ಅರ್ಥ ಏನು, ಕೆಲವೊಂದು ಯಾರಿಗೆ ಕೊಡ್ತಾ ಇದ್ದೀನಿ, ಯಾರಿಗೆ ಲೆಟರ್ ಕಳಿಸ್ತಾ ಇದ್ದೀನಿ ಅನ್ನೋದಿರ್ಬೋದು, ಅಥವಾ ಅವ್ರದ್ದು ಸಿಗ್ನೇಚರ್ ಇರ್ಬೋದು, ಇಂಥವು ಕೆಲವೊಂದು ಕಾನ್ಸೆಪ್ಟ್ಸ್ಗಳು ನಿಮ್ಮ ಒಂದು ಸರ್ಕ್ಯುಲರ್ಗಳಲ್ಲಿ ಇರಲ್ಲ. ಸೊ ಅದ್ರ ಬದಲು ಏನಾಗಿರುತ್ತೆ, ಜನರಲ್ ಏನ್ ಇನ್ಫಾರ್ಮೇಶನ್ ಬೇಕೋ ಅದನ್ನ ಮಾತ್ರ ಏನ್ ಮಾಡ್ಬಿಡ್ತಾರೆ, ಹೇಳ್ತಾರೆ. ದ ಸಿಗ್ನೇಚರ್ ಆಲ್ಸೋ ವಿಲ್ ಓನ್ಲಿ ಬಿ ಫೆಸಿಮೇಲ್ ಸಿಗ್ನೇಚರ್ ಅಂತ. ಈವನ್ ಸರ್ಕ್ಯುಲರ್ಗಳಲ್ಲಿ ಸಿಗ್ನೇಚರು ಯಾರು ಅಥಾರಿಟಿ ಇರ್ತಾನೆ ಅವ್ನ ಹಾಕ್ಬೇಕು ಅಂತ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಸೊ ಅವ್ನು ಏನ್ ಮಾಡ್ಬೋದು, ಜಸ್ಟ್ SD ಅಂತನೋ ಅಥವಾ ಅವನ್ ಯಾವುದೋ ಒಂದು ಡಿಜಿಟಲ್ ಕಾಪಿ ಇದ್ರು ಅದನ್ನು ಏನ್ ಮಾಡ್ಬೋದು, ಅವನು ಮೆನ್ಷನ್ ಮಾಡ್ಬೋದು. ಸೊ however, if a circular letter is to be addressed personally, adequate space should be left to fill in the name and address of the persons to whom they are to be sent. ಈಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಸ್ಪೆಷಲ್ ಆಫೀಸರು ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಇಂಟರ್ನಲ್ ಟೆಸ್ಟ್ ಕಂಡಕ್ಟ್ ಮಾಡಿ ಅಂತ ಒಂದು ಲೆಟರ್ ಕಳಿಸ್ಬೇಕು.
ಏನ್ ಫಾರ್ಮೆಟ್ ಎಲ್ಲ ಕಳಿಸ್ಬೇಕು. ಈಗ ನಾನು ಅವ್ರು ಏನ್ ಮಾಡ್ತಾರೆ, ಮೇಲ್ಗಡೆ ಒಂದು ಸ್ಪೇಸ್ ಜಾಗ ಕೊಡ್ತಾರೆ, ಯಾವ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿ ಕೊಡ್ಬೇಕಾದಾಗ ಏನ್ ಮಾಡ್ತಾರೆ, ಟು ಕನ್ನಡ ಡಿಪಾರ್ಟ್ಮೆಂಟ್, ಟು ಇಂಗ್ಲಿಷ್ ಡಿಪಾರ್ಟ್ಮೆಂಟ್, ಟು ದ ಚೇರ್ಮನ್ ಆಫ್ ಕನ್ನಡ ಡಿಪಾರ್ಟ್ಮೆಂಟ್, ಟು ದ ಚೇರ್ಮನ್ ಆಫ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್. ಸೊ ಈ ತರ ಬರೆಯೋದಕ್ಕೆ ಏನ್ ಮಾಡ್ಬೋದು, ಸ್ಪೇಸ್ ನ ಕೊಡ್ಬೋದು ಅಂತ ಹೇಳ್ತಾರೆ. If the personal address of the person is typed out in the same color and typeface of the letter, it will acquire the characteristic of a letter individually prepared. Usually circulars ಗಳನ್ನ ನೀವು ಇಂಡಿವಿಜುವಲ್ ಆಗಿ ಪ್ರಿಪೇರ್ ಮಾಡಲ್ಲ, ಬಿಕಾಸ್ ಇಟ್ ಸಿಂಪ್ಲಿ ಕನ್ಸ್ಯೂಮ್ಸ್ ದ ಸ್ಪೇಸ್. ಯಾಕೆ? ಬಿಕಾಸ್ ಹೇಳ್ತಿರೋದು ನಾನು ಒಂದೇ ಇನ್ಫಾರ್ಮೇಶನ್, ಯಾರಿಗೆ M.Com ಸ್ಟೂಡೆಂಟ್ಸ್ಗಳಿಗೂ ಸೇಮ್ ಇನ್ಫಾರ್ಮೇಶನ್, ಯಾರಿಗೆ ಕನ್ನಡ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ಎಲ್ರಿಗೂ ಒಂದೇ ಸೇಮ್ ಇನ್ಫಾರ್ಮೇಶನ್ ಕೊಡ್ಬೇಕಾದಾಗ ನಾನು ಒಬ್ಬೊಬ್ರು ಇಂಡಿವಿಜುವಲ್ ಹೆಸರು ಬರ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಏನ್ ಮಾಡ್ಬಿಡ್ತೀನಿ, ಸೊ ಜನರಲ್ ಆಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೂ 20ನೇ ತಾರೀಕಿಂದ ನಿಮ್ಮ 3rd ಸೆಮ್ ಮತ್ತೆ 1st ಸೆಮ್ ಎಕ್ಸಾಮ್ ನಡೆಯುತ್ತೆ, ಮುಗೀತು, ಸರ್ಕ್ಯುಲರ್ ಮುಗೀತು ಅಷ್ಟೇ. ನಾನಲ್ಲಿ ಒಬ್ಬೊಬ್ರು ಹೆಸರು ಮೆನ್ಷನ್ ಮಾಡ್ಬಿಟ್ಟು ನಾನು ಕೊಡುವಂತ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ದ ಒನ್ ಆಫ್ ದ ಮೇಜರ್ ಆಕ್ಟಿವಿಟಿ ಆರ್ ಫೀಚರ್ಸ್ ಆಫ್ ದಿಸ್ ಸರ್ಕ್ಯುಲರ್ ಲೆಟರ್. Now, the most important thing is occasions for sending out circular letter. ಯಾವ ಟೈಮಲ್ಲಿ ಅಥವಾ ಯಾವ ಸಮಯದಲ್ಲಿ ನೀವು ಈ ಸರ್ಕ್ಯುಲರ್ ಲೆಟರ್ಸ್ಗಳನ್ನ ಕಳಿಸ್ಕೊಡ್ತೀರಾ? I have listed down some of the situations where you need to write a circulars. ನೀವು ಕೆಲವೊಂದು ಸಿಚುವೇಶನ್ಗಳಲ್ಲಿ ನೀವು ಸರ್ಕ್ಯುಲರ್ಗಳನ್ನ ಹಾಕಬೇಕಾಗುತ್ತೆ. ಯಾವ ಸಿಚುವೇಶನ್, ಯಾವ ಟೈಮು? Now let's see one by one. The first one is establishment of a new business or extension or closing down of an existing business. ಏನಪ್ಪಾ ಅಂತ ಅಂದ್ರೆ, ಅಂದ್ರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಆಗಿರ್ಬೋದು, ಅಥವಾ ಇರೋ ಅಂದ್ರೆ ನಡೀತಿರೋ ಬಿಸ್ನೆಸ್ ನ ಕ್ಲೋಸ್ ಮಾಡೋದಕ್ಕೆ ಕರ್ಕೊಂಡು ಇರೋ ಬಿಸ್ನೆಸ್ ನ ಕ್ಲೋಸ್ ಡೌನ್ ಮಾಡೋದಿರ್ಬೋದು, ಅಥವಾ ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಿರ್ಬೋದು. ಈ ತರ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಂತ ಏನ್ ಮಾಡ್ಬೋದು, ಒಂದು ಸರ್ಕ್ಯುಲರ್ ಲೆಟರ್ ಕೊಡ್ಬೋದು. 1. 2. ರಿಮೂವಲ್ ಆಫ್ ಅ ಬಿಸ್ನೆಸ್ ಟು ಅ ನ್ಯೂ ಪ್ರಿಮಿಸಿಸ್. ಯಾವುದೋ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಶಿಫ್ಟ್ ಆಗ್ತಾ ಇದ್ವಿ, ನೀವು ಎಲ್ರಿಗೂ ಕಳಿಸ್ಬೇಕು. ಸ್ಟಾರ್ಟಿಂಗ್ ಫ್ರಮ್ ಕಸ್ಟಮರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಇರ್ಬೋದು, ಕಂಪ್ನಿ ಎಂಪ್ಲಾಯೀಸ್, ಎಲ್ರಿಗೂ ಇನ್ಫಾರ್ಮೇಶನ್ ಹೋಗ್ಬೇಕು. ಏನಂತ ನೋಡ್ರಪ್ಪ, ನಾವು ಸೊ ಮಂಡ್ಯ ಎಲ್ಲಿ VV ರೋಡ್ ಇಂದ ನಾವು RP ರೋಡ್ಗೆ ನಾವೇನಾಗ್ತಾ ಇದೀವಿ, ಶಿಫ್ಟ್ ಆಗ್ತಾ ಇದೀವಿ. ಸೊ ಇಟ್ ಇಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಂತ. ಸೊ ದಟ್ ಈಸ್ ಆಲ್ಸೋ ಒನ್ ವೆಕೇಶನ್ ಆರ್ ದ ಸಿಚುವೇಶನ್ ವೇರ್ ದ ಸರ್ಕ್ಯುಲರ್ ಲೆಟರ್ಸ್ ವಿಲ್ ಗೋಯಿಂಗ್ ಟು ಬಿ ಪರ್ಫಾರ್ಮ್ಡ್. ದೆನ್ ಸೇಲ್ ಆರ್ ಪರ್ಚೇಸ್ ಆಫ್ ಅ ಬಿಸ್ನೆಸ್. ಇವತ್ತು ನಾನು ಯಾವುದೋ ಒಂದು ಹೊಸ ಬಿಸ್ನೆಸ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಬಿಸ್ನೆಸ್ ನ ಸೇಲ್ ಮಾಡ್ತಾ ಇದ್ದೀನಿ, ಹೊರಡಿಸಿ ಸರ್ಕ್ಯುಲರ್. ಆಡಿಂಗ್ ಅ ನ್ಯೂ ಡಿಪಾರ್ಟ್ಮೆಂಟ್ ಆರ್ ಕ್ಲೋಸಿಂಗ್ ಅನ್ ಎಕ್ಸಿಸ್ಟಿಂಗ್ ಡಿಪಾರ್ಟ್ಮೆಂಟ್. ಒಂದು ಹೊಸ ಡಿಪಾರ್ಟ್ಮೆಂಟ್ ನ ತೆರೆಯೋದಿರ್ಬೋದು, ಅಥವಾ ಇರೋ ಡಿಪಾರ್ಟ್ಮೆಂಟ್ ನ ಕ್ಲೋಸ್ ಡೌನ್ ಮಾಡೋದಿರ್ಬೋದು. ಇದು ನಿಮ್ಮ ಮಾಹಿತಿಗಾಗಿ ಇರ್ಲಿ ಅಂತ ಏನ್ ಮಾಡ್ಬೇಕಾಗತ್ತೆ, ಕಳಿಸ್ಕೊಡ್ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ಆಫ್ ಅ ನ್ಯೂ ಮ್ಯಾನೇಜರ್ ಆರ್ ರಿಮೂವಲ್, ರೆಸಿಗ್ನೇಷನ್ ಆರ್ ರಿಟೈರ್ಮೆಂಟ್ ಆಫ್ ದ ಓಲ್ಡ್ ಮ್ಯಾನೇಜರ್. ಯಾಕೆ ಇವ್ರಿಗೋಸ್ಕರ ಸರ್ಕ್ಯುಲರ್ ಹೊರಡಿಸ್ಬೇಕು? ಯಾಕೆ? ಬಿಕಾಸ್ ಸುಮಾರು ಕಂಪ್ನಿ ಇರುವಂತ ಎಷ್ಟೊಂದು ಜನ ಏನ್ ಮಾಡ್ತಿರ್ತಾರೆ, ಇವನಿಗೆ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ಒಬ್ಬ ಸ್ಟಾರ್ಟಿಂಗ್ ಫ್ರಮ್ ಲೋವರ್ ಗ್ರೇಡ್ ಎಂಪ್ಲಾಯ್ ಇಂದ ಹಿಡಿದು, ಒಬ್ಬ ಅಕೌಂಟೆಂಟ್ ಇಂದ ಹಿಡಿದು, ಒಬ್ಬ ಸೀನಿಯರ್ ಅಕೌಂಟೆಂಟ್ ಇಂದ ಒಬ್ಬ ಹಿಡಿದು, ಡಿವಿಷನ್ ಮ್ಯಾನೇಜರು, ಡೆಪ್ಯೂಟಿ ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಎಷ್ಟೊಂದು ಜನ ಇರ್ತಾರೆ. ಇವ್ರೆಲ್ಲ ಯಾರಿಗೆ ರಿಪೋರ್ಟ್ ಮಾಡ್ತಿರ್ತಾರೆ? ಸೊ ಮ್ಯಾನೇಜರ್ಗೆ ರಿಪೋರ್ಟ್ ಮಾಡ್ತಿರ್ತಾರೆ. ನೀವು ಸರ್ಕ್ಯುಲರ್ ಹೊರಡಿಸ್ತಿಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ಯಾರಿಗೂ ಗೊತ್ತಾಗಲ್ಲ ಹೊಸ ಮ್ಯಾನೇಜರ್ ಚೇಂಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸರ್ಕ್ಯುಲರ್ ನ ಹೊರಡಿಸ್ತಾರೆ. ದೆನ್ ಚೇಂಜ್ ಆಫ್ ರೆಪ್ರೆಸೆಂಟೇಟಿವ್ಸ್ ಆರ್ ಟ್ರಾವೆಲಿಂಗ್ ಸೇಲ್ಸ್ಮೆನ್. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಸ್ಗೆ ಇಂಥ ಸೇಲ್ಸ್ಮನ್ ಇದ್ದ, ಇಂಥವ್ರನ್ನ ನಾವು ಚೇಂಜ್ ಮಾಡ್ತಾ ಇದೀವಿ, ಈ ವ್ಯಕ್ತಿನ ಈ ಜಾಗಕ್ಕೆ ಕೂರಿಸ್ತಾ ಇದೀವಿ. ಜಸ್ಟ್ ಜನರಲ್ ಆಗಿ ಇನ್ಫಾರ್ಮೇಶನ್ ಏನ್ ಮಾಡಿ ಕೊಡಿ. ದೆನ್ ಕನ್ವರ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇಂಟು ಅ ಜಾಯಿಂಟ್ ಸ್ಟಾಕ್ ಕಂಪನಿ. ನಿಮ್ಮ ಫರ್ಮ್ ಏನಾದ್ರು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಏನಾದ್ರು ಕನ್ವರ್ಟ್ ಮಾಡ್ತಾ ಇದ್ರೆ, ಸೊ ಅವಾಗ ನೀವೇನ್ ಮಾಡಿ, ಸರ್ಕ್ಯುಲರ್ ಹೊರಡಿಸ್ಬೇಕು. ಟೇಕಿಂಗ್ ಅ ನ್ಯೂ ಪಾರ್ಟ್ನರ್ ಆರ್ ರಿಟೈರ್ಮೆಂಟ್ ಆರ್ ರೆಸಿಗ್ನೇಷನ್ ಆರ್ ಡೆತ್ ಆಫ್ ಅ ಪಾರ್ಟ್ನರ್. ಅಕಸ್ಮಾತ್ ಇಫ್ ಇಟ್ ಈಸ್ ಅ ಪಾರ್ಟ್ನರ್ಶಿಪ್ ಫರ್ಮ್, ಆ ಫರ್ಮ್ ಅಲ್ಲಿ ಹೊಸ ಪಾರ್ಟ್ನರ್ ಏನಾದ್ರು ಆಡ್ ಅಪ್ ಆಗ್ತಾ ಇದ್ದಾನೆ ಅಂದ್ರೆ, ಅಥವಾ ಯಾರೋ ಒಬ್ಬ ಡೆತ್ ಆದ ಅಂದ್ರೆ, ಅಥವಾ ಯಾರೋ ಒಬ್ಬ ರೆಸಿಗ್ನೇಷನ್ ಕೊಟ್ಟು ಹೋದ, ಅಥವಾ ಯಾರಿಗೋ ಒಬ್ರು ರಿಟೈರ್ಮೆಂಟ್ ಆಯ್ತು ಅಂತ ಅಂದ್ರೆ, ಇಂಥ ಸಿಚುವೇಶನ್ಸ್ ಗಳಲ್ಲೂ ಏನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ರೈಟ್ ಅ ಸರ್ಕ್ಯುಲರ್ ಲೆಟರ್. ಅದಾದ್ಮೇಲೆ ಆಗ್ಲೇ ಹೇಳಿದೆ, ಒಂದು ಏನೋ ಕನ್ವರ್ಷನ್ ಆಫ್ ಪ್ರೊಪ್ರೈಟರಿ ಕನ್ಸರ್ನ್ ಇಂಟು ಅ ಪಾರ್ಟ್ನರ್ಶಿಪ್ ಆರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್.
ಸೊ ಒಂದು ಪ್ರೊಪ್ರೈಟರಿ ಕನ್ಸರ್ನ್ ನ ಪಾರ್ಟ್ನರ್ಶಿಪ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರೆ ಅಥವಾ ಒಂದು ಪಾರ್ಟ್ನರ್ಶಿಪ್ ನ ಡಿಸಾಲ್ವ್ ಮಾಡ್ತಾ ಇದ್ರೆ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಸರ್ಕ್ಯುಲರ್ ಹೊರಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಅಮಾಲ್ಗಮೇಷನ್ ವಿತ್ ಅನದರ್ ಬಿಸ್ನೆಸ್. ಐ ಥಿಂಕ್ ನಾವು ರೀಸೆಂಟ್ ಆಗಿ ತುಂಬಾ ಬ್ಯಾಂಕ್ಸ್ಗಳೆಲ್ಲ ಮರ್ಜ್ ಆದ್ವು, ಅಮಾಲ್ಗಮೇಟ್ ಆದ್ವು. ಸೊ ಇಂಥ ಟೈಮಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಸರ್ಕ್ಯುಲರ್ ಹೊರಡಿಸ್ಬೇಕಾಗತ್ತೆ. ಐ ಥಿಂಕ್ ಇಲ್ಲಿ ಯಾರ್ಯಾರ್ದು ಸಿಂಡಿಕೇಟ್ ಬ್ಯಾಂಕು ಅಥವಾ ಕೆನರಾ ಬ್ಯಾಂಕ್ ಅಕೌಂಟ್ ಓಪನ್ ಇರೋರು ಎಲ್ಲರಿಗೂ ಕೆಲವೊಂದು ಮೆಸೇಜ್ಗಳು ಬರ್ತಾ ಇತ್ತು ಫ್ರಮ್ ಪಾಸ್ಟ್ ಅರೌಂಡ್ 1 year ಇಂದ ಮೆಸೇಜ್ಗಳು ಬರ್ತಾ ಇದೆ. ಏನಂತ, ಸೊ ನಾವು ಸಿಂಡಿಕೇಟ್ ಬ್ಯಾಂಕ್ ನಾವು ಮರ್ಜ್ ಮಾಡ್ಕೊಂಡಿದೀವಿ, ನಾವು ಓನಾಗಿ ಕೆನರಾ ಬ್ಯಾಂಕ್ ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ನ ಅಕ್ವೈರ್ ಮಾಡ್ಕೊಳ್ತು ಅಂತ. ಐ ಥಿಂಕ್ ರೀಸೆಂಟ್ ಆಗಿ ಒಂದು ನೋಟಿಸ್ ಬರ್ತಾ ಇದೆ. ಏನು ಅಂತ, July 1st ಇಂದ ಎಲ್ಲಾ ಸಿಂಡಿಕೇಟ್ ಬ್ಯಾಂಕ್ಗಳು ಅಥವಾ ಏನು ಮರ್ಜ್ ಆಗಿದೆ ಕೆನರಾ ಬ್ಯಾಂಕ್ಗಳಿಗೆ ಆಯಾ ಬ್ರಾಂಚ್ಗಳದು IFSC ಕೋಡ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ತರ ಇನ್ಫಾರ್ಮೇಶನ್ಸ್ಗಳ ಜನರಲ್ ಪಬ್ಲಿಕ್ ಕೊಡಬೇಕು ಅಂತ ಅಂದ್ರೆ, ಸೊ ದೇ ಹ್ಯಾವ್ ಟು ಗಿವ್ ಅ ಸರ್ಕ್ಯುಲರ್. ಹೋಪ್ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಲ್ಲ ಕ್ಲಿಯರ್ ಆಗಿ ನಿಮ್ಗೆ? ಎಸ್ ಸರ್. ಓಪನಿಂಗ್ ಆಫ್ ಅ ನ್ಯೂ ಬ್ರಾಂಚ್ ಆರ್ ಕ್ಲೋಸಿಂಗ್ ಡೌನ್ ಆಫ್ ಎನ್ ಓಲ್ಡ್ ಬ್ರಾಂಚ್. ಸೊ ಯಾವ್ದಾದ್ರು ಒಂದು ಹೊಸ ಬ್ರಾಂಚ್ ನ ಓಪನ್ ಮಾಡೋದಿದ್ರೆ, ಸೊ ಅಥವಾ ಕ್ಲೋಸ್ ಮಾಡೋದಿದ್ರೆ, ಎಕ್ಸ್ಪ್ಯಾನ್ಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಪ್ರಿಮಿಸಿಸ್, ಇರೋ ಬಿಸ್ನೆಸ್ ನ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಚೇಂಜ್ ಆಫ್ ಟೈಟಲ್. ವಾಟ್ ಇಸ್ ದಿಸ್ ಚೇಂಜ್ ಆಫ್ ಟೈಟಲ್? ಯೂಶಲಿ ನಾವೆಲ್ಲ ಕಂಪ್ನೀಸ್ ನೇಮ್ಗಳು ನೋಡ್ಬೇಕಾದಾಗ ನೋಡಿರ್ತೀವಿ. ಏನಂತ, ಓಕೆ, ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್, ರಿಲಯನ್ಸ್ ಫಾರ್ಮಾಸ್ಯೂಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ಫೋಸಿಸ್ ಪ್ರೈವೇಟ್ ಲಿಮಿಟೆಡ್, ಈ ತರ ಎಲ್ಲ ಟೈಟ್ಲ್ಗಳೆಲ್ಲ ಇಟ್ಕೊಂಡು ಏನ್ ಮಾಡ್ತಿರ್ತಾರೆ, ಕಂಪ್ನಿ ನಡೆಸ್ತಾ ಇರ್ತಾರೆ. ಯಾವ್ದಾದ್ರು ಸಂದರ್ಭಗಳಲ್ಲಿ ನೀವೇನಾದ್ರೂ ಆ ಟೈಟ್ಲ್ ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಅಂತ ಸಮಯದಲ್ಲಿ ಏನ್ ಮಾಡ್ತೀರಾ ನೀವು, ಈ ಒಂದು ವಾಟ್ ಯು ಕಾಲ್ಡ್ ಸರ್ಕ್ಯುಲರ್ ನ ಹೊರಡಿಸ್ತೀರಾ. ಏನಂತ, ಓಕೆ, ಇಂಥ ಒಂದು ಕಾರಣದಿಂದ ನಾವು ನಮ್ಮ ಒಂದು ಪ್ರಿಮಿಸಿಸ್ ನ ಏನ್ ಮಾಡ್ತಾ ಇದೀವಿ, ನೇಮ್ ನ ಚೇಂಜ್ ಮಾಡ್ಕೊಳ್ತಾ ಇದೀವಿ, ಈ ಹೆಸರಿಂದ ಈ ಹೆಸರಿಗೆ ಏನ್ ಮಾಡ್ತಾ ಇದೀವಿ, ಚೇಂಜ್ ಮಾಡ್ಕೊಳ್ತಾ ಇದೀವಿ ಅಂತ ಏನ್ ಮಾಡ್ಬೇಕಾಗತ್ತೆ, ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕಾಗತ್ತೆ. ನಾವು ಚೇಂಜಸ್ ಇನ್ ದ ಪಾಲಿಸಿ, ನಾವು ಕೆಲವೊಂದು ಪಾಲಿಸಿಗಳಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಅಂದ್ರೆ, ನಾವು ಏನದು ಚೇಂಜಸ್ ಇನ್ ದ ಪಾಲಿಸಿ, ನಾವು ಅಕಸ್ಮಾತ್ ಏನೋ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಲ್ಲಿ ಏನೋ ಬದಲಾವಣೆಗಳಾಗಿದೆ. ಸೊ ಈ ಬದಲಾವಣೆಗಳಾಗಿದ್ರೆ ಆ ಬದಲಾವಣೆಗಳು ಯಾಕಾಗಿದೆ, ಏನ್ ರೀಸನು, ಅದನ್ನ ಏನ್ ಮಾಡ್ಬೇಕಾಗತ್ತೆ, ಕ್ಲಿಯರ್ ಆಗಿ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಇನ್ಸ್ಟ್ರಕ್ಷನ್ ಟು ಏಜೆಂಟ್ಸ್, ಲೋಕಲ್ ಮ್ಯಾನೇಜರ್ಸ್, ಟ್ರಾವೆಲರ್ಸ್ ಕನ್ಸರ್ನಿಂಗ್ ಚೇಂಜಸ್ ಇನ್ ಪ್ರೈಸಸ್, ಡಿಸ್ಕೌಂಟ್. ಏನಾದ್ರೂ ಈಗ ನೀವೆಲ್ಲ ನೋಡಿರ್ತೀರ 50% ಆಫ್ ಅಂತ, 80% ಆಫ್ ಅಂತ ಎಲ್ಲ ಏನೇನೋ ಹಾಕೊಂಡಿರ್ತಾರೆ. ಇದನ್ನ ಯಾರಿಗೆ ಕಳಿಸ್ಬೇಕು, ಕಂಪನಿ ಏಜೆಂಟ್ಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ಏನ್ ಮಾಡ್ತಾರೆ, ಕಳಿಸ್ತಾರೆ. ಅವ್ರು ಕಳ್ಸಿದ್ಮೇಲೆ ಏನ್ ಮಾಡ್ತಾರೆ, ಎಲ್ರಿಗೂ ಏನ್ ಮಾಡ್ತಾರೆ, ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾರೆ. ಸೊ ಈ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡೋದ್ರಿಂದನೂ ಸಹ ಏನ್ ಮಾಡ್ಬೇಕಾಗತ್ತೆ, ನಾವು ನಮ್ಮ ಒಂದು ಏನೋ ವಾಟ್ ಯು ಕಾಲ್ಡ್ ಸರ್ಕ್ಯುಲರ್ಸ್ಗಳನ್ನ ಹೊರಡಿಸ್ಕೊಡ್ಬೇಕಾಗತ್ತೆ. ಮ್ಯಾನುಫ್ಯಾಕ್ಚರ್ ಆಫ್ ಅನ್ ಎಂಟೈರ್ಲಿ ನ್ಯೂ ಪ್ರಾಡಕ್ಟ್, ಒಂದು ಹೊಸ ಪ್ರಾಡಕ್ಟ್ ನ ನೀವೇನಾದ್ರೂ ಮಾರ್ಕೆಟಿಗೆ ಬಿಡ್ತಾ ಇದ್ರೆ, ಇಂಪ್ರೂವ್ಮೆಂಟ್ಸ್ ಆಫ್ ದ ಓಲ್ಡ್ ಪ್ರಾಡಕ್ಟ್, ಹಳೆ ಪ್ರಾಡಕ್ಟ್ ನೀವೇನಾದ್ರೂ ಫರ್ದರ್ ಇಂಪ್ರೂವ್ಮೆಂಟ್ ಏನಾದ್ರೂ ಮಾಡ್ತಾ ಇದ್ರೆ, ಅದಾದ್ಮೇಲೆ ವಾಟ್ ಇಸ್ ದಟ್, ಟೇಕಿಂಗ್ ಅ ನ್ಯೂ ಏಜೆನ್ಸಿ, ಒಂದು ಹೊಸ ಏಜೆನ್ಸಿನ ತಗೊಳ್ತಾ ಇದ್ರೆ, ರಿಲೀಸ್ ಆಫ್ ಅನ್ ಓಲ್ಡ್ ಏಜೆನ್ಸಿ, ಅಮೌಂಟ್ ಆಫ್ ಡಿವಿಡೆಂಡ್ ಡಿಕ್ಲೇರ್ಡ್ ಅಂಡ್ ಡಿವಿಡೆಂಡ್ ವಾರೆಂಟ್ ಡಿಸ್ಪ್ಯಾಚ್ಡ್ ಅಂತೆ. ಸೊ ಶೇರ್ ಹೋಲ್ಡರ್ಸ್ಗೆ ವರ್ಷ ಏನ್ ಮಾಡ್ಬೇಕಾಗುತ್ತೆ, ಡಿವಿಡೆಂಡ್ ಡಿಕ್ಲೇರ್ ಮಾಡ್ಬೇಕಾಗುತ್ತೆ. ಸೊ ಡಿವಿಡೆಂಡ್ ಡಿಕ್ಲೇರ್ ಮಾಡ್ಬೇಕಾದ್ರೆ, ಸೊ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಸೊ ಒಂದ್ ಸರ್ಕ್ಯುಲರ್ ಹೊರಡಿಸ್ಬೇಕಾಗತ್ತೆ. ಏನಂತ, ಸೊ ಡೇಟ್, ಈ ಒಂದು ಪೀರಿಯಡ್ ಇಂದ ಈ ಒಂದು ಪೀರಿಯಡ್ ತನಕ ಈ Q2 ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇಷ್ಟು ಡಿವಿಡೆಂಡ್ ಅನ್ನ ನಮ್ಮ ಕಂಪನಿಯ ಎಲ್ಲಾ ಶೇರ್ ಹೋಲ್ಡರ್ಸ್ಗೆ ಏನ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ ಅಂತ ಏನ್ ಮಾಡ್ಬೇಕಾಗುತ್ತೆ, ಅನೌನ್ಸ್ಮೆಂಟ್ ಮಾಡ್ಬೇಕಾಗುತ್ತೆ. ದೆನ್ ಅನೌನ್ಸ್ಮೆಂಟ್ ಆಫ್ ಕ್ಲಿಯರೆನ್ಸ್ ಸೇಲ್ಸ್. ಸ್ಟಾಕ್ ಇದೆ, ಹೊರಗಡೆ ಮಾರ್ಕೆಟ್ ಅಲ್ಲಿ ಓಡ್ತಾ ಇಲ್ಲ ಪ್ರಾಡಕ್ಟ್ಸ್ಗಳು. ಸೊ ಏನ್ ಮಾಡ್ಬೇಕಾಗತ್ತೆ, ನಾನು ಐ ಹ್ಯಾವ್ ಟು ಗಿವ್ ಅ ಅನೌನ್ಸ್ಮೆಂಟ್. ಏನಂತ, ನೋಡಿ ನಮ್ಮ ಸ್ಟಾಕ್ ಎಲ್ಲ ಕ್ಲಿಯರ್ ಮಾಡ್ತಾ ಇದೀವಿ ನಿಮ್ಗೆ. ಸೊ 50 ರೂಪಾಯಿ ಇರೋದ್ನೆಲ್ಲ 10 ರೂಪಾಯಿಗೆ ನಾವು ಸೇಲ್ ಮಾಡ್ತಾ ಇದೀವಿ, ಬಂದು ಪರ್ಚೇಸ್ ಮಾಡಿ. ಇದನ್ನೆಲ್ಲ ಏನ್ ಮಾಡ್ಬೇಕಾಗತ್ತೆ, ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆಲ್ಲ ಏನ್ ಮಾಡ್ಬೇಕಾಗುತ್ತೆ, ಸರ್ಕ್ಯುಲರ್ನ ಹೊರಡಿಸ್ಬೇಕಾಗುತ್ತೆ. ಗ್ರಾಂಟಿಂಗ್ ಆಫ್ ಪವರ್ ಆಫ್ ಅಟಾರ್ನಿ. ಏನು ಪವರ್ ಆಫ್ ಅಟಾರ್ನಿ ಅಂದ್ರೆ, ಪವರ್ ಆಫ್ ಅಟಾರ್ನಿ ಅಂದ್ರೆ ಏನು, ಅರ್ಥ ಆಗ್ಲಿಲ್ಲ. ಪವರ್ ಆಫ್ ಅಟಾರ್ನಿ ಅಂದ್ರೆ ಏನು? ಒಂದು ಅಸೆಟ್ ಅಥಾರಿಟಿನ ಅವರು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದು, ಅಥವಾ ಅವ್ರ ಅಸೆಟ್ ಆಗಿದೆ ಅವ್ರದೇ ಅಥಾರಿಟಿ ಆಗಿರುತ್ತೆ. ಪವರ್ ಆಫ್ ಅಟಾರ್ನಿ ಬಂದು ಏನು ಅಂತ ಅಂದ್ರೆ,
ಇವತ್ತು ನಂದು ಐ ಥಿಂಕ್ ಇಲ್ಲಿ ಎಷ್ಟು ಜನ ಕನ್ನಡ ಫಿಲಮ್ ಉಪೇಂದ್ರ ಅದು ನಾಗರಾವು ಫಿಲಮ್ ನೋಡಿದಿರೋ ಗೊತ್ತಿಲ್ಲ. ಐ ಥಿಂಕ್ ನಾಗರಾವು ಫಿಲಮ್ ಕ್ಲಿಯರ್ ಆಗಿ ನೋಡಿದ್ರೆ ಅಲ್ಲಿ ಪವರ್ ಆಫ್ ಅಟಾರ್ನಿಯ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಏನ್ ಪವರ್ ಆಫ್ ಅಟಾರ್ನಿ ಅಂತ ಅಂದ್ರೆ, ಇವತ್ತು ಒಂದು ಬಿಸ್ನೆಸ್ಸು ನನ್ನ ಹೆಸರಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ನಾನೇನ್ ಮಾಡ್ತೀನಿ, ನನ್ಗೇನೋ ಒಂದು ಬಿಸ್ನೆಸ್ ಪರ್ಪಸ್ಸಲ್ಲೋ ಅಥವಾ ಬೇರೆ ಏನೋ ಕಾರಣದಿಂದ ನನಗೆ ಆ ಕಂಪ್ನಿನ ನಡ್ಸೋದಕ್ಕಾಗಲ್ಲ, ಅಥವಾ ನಾನು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ನನ್ನ ಹೋಲ್ ಅಂಡ್ ಸೋಲ್ ಅಥಾರಿಟಿನ ಇನ್ನೊಬ್ಬರಿಗೆ ಬರ್ಕೊಡ್ತೀನಿ ನಾನು. ಸೊ ಎಕ್ಸ್ ಪಾರ್ಟಿ ಏನ್ ಮಾಡ್ತಾನೆ, ವೈ ಪಾರ್ಟಿಗೆ ನನ್ನ ಎಲ್ಲಾ ಜವಾಬ್ದಾರಿಗಳನ್ನು ನಿನಗೆ ವಹಿಸ್ತಾ ಇದ್ದೀನಿ ಅಂತ ಏನ್ ಮಾಡ್ತಾನೆ, ಒಂದು ಪವರ್ ಆಫ್ ಅಟಾರ್ನಿನ ಕೊಡ್ತಾನೆ. ನಾವು ಈ ಪವರ್ ಆಫ್ ಅಟಾರ್ನಿ ಕೊಡ್ಬೇಕಾದಾಗ್ಲೂ ಸಹ ನೀವೇನ್ ಮಾಡ್ಬೇಕಾಗತ್ತೆ, ಸರ್ಕ್ಯುಲರ್ನ ಹೊರಡಿಸ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ದಿನ ಗೊತ್ತಾಗ್ಬೇಕಲ್ಲ, ಎಕ್ಸ್ ಅನ್ನೋನ ಈ ಕಂಪ್ನಿಗೆ ಓನರು ಅಥವಾ ವೈ ಅನ್ನೋನ ಈ ಕಂಪ್ನಿಗೆ ಓನರು, ಅಥವಾ ಎಕ್ಸ್ ನೋಡ್ಕೊಳ್ತಾ ಇದ್ದಾನ ವೈ ನೋಡ್ಕೊಳ್ತಾ ಇದ್ದಾನ, ಈ ಒಂದು ವಿಚಾರಗಳು ತಿಳ್ಕೊಳ್ಬೇಕಲ್ಲ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗತ್ತೆ, ಸರ್ಕ್ಯುಲರ್ನ ಹೊರಡಿಸ್ಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ಅನದರ್ ಸಿಚುವೇಶನ್ಸ್ ವೇರ್ ಯಾವ ಟೈಮಲ್ಲಿ ಸರ್ಕ್ಯುಲರ್ ಲೆಟರ್ಸ್ಗಳನ್ನ ನೀವು ಕಳಿಸ್ತೀರಾ. ಸರ್, ಸರ್ಕ್ಯುಲರ್ ಲೆಟರ್ ಹೇಗಿರ್ಬೇಕು? While writing a circular letters, the following points should be kept in mind. ಸೊ ನೀವೊಂದು ಸರ್ಕ್ಯುಲರ್ ಲೆಟರ್ನ ಬರೀಬೇಕಾದಾಗ ಈ 4 ಪಾಯಿಂಟ್ಸ್ಗಳನ್ನ ದಯವಿಟ್ಟು ತಲೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಏನೇನು? ದ ಪರ್ಪಸ್ ಫಾರ್ ವಿಚ್ ದ ಸರ್ಕ್ಯುಲರ್ ಲೆಟರ್ಸ್ ಬೀಯಿಂಗ್ ರಿಟರ್ನ್ ಮಸ್ಟ್ ಬಿ ಮೇಡ್ ಕ್ಲಿಯರ್ ಅಂತ. ನೀವು ಸರ್ಕ್ಯುಲರ್ ಲೆಟರ್ನ ಬರೀತಿರೋಂತಹ ಉದ್ದೇಶ ಏನು ಅದನ್ನ ನೀವು ಫಸ್ಟ್ ಕ್ಲಿಯರ್ ಆಗಿ ಜ್ಞಾಪಕ ಇಟ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಬರೀರಿ. ಸೆಕೆಂಡ್, the message must be given in clear terms for the benefit of the person to whom the circular letter is sent. ಸುಮ್ಮನೆ ಕತೆ ಹೊಡ್ಕೊಂಡು ಅವು ಇವು ಎಲ್ಲ ಹೇಳೋದೆಲ್ಲ ಅವಶ್ಯಕತೆ ಇಲ್ಲ. ಬಿಕಾಸ್ ನಿನ್ ಬಗ್ಗೆ ಗೊತ್ತಿದೆ ಕಂಪ್ನಿಗೆ, ಅಥವಾ ಎಂಪ್ಲಾಯೀಸ್ಗಳು ಗೊತ್ತಿದೆ, ಕಸ್ಟಮರ್ಸ್ಗಳು ಗೊತ್ತಿದೆ. ಆ ಟೈಮ್ಗೆ ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ಹೇಳ್ಬಿಡು ಅಷ್ಟೇ. ಅದನ್ನ ನೀನು ಡ್ರ್ಯಾಗ್ ಮಾಡಕ್ ಹೋಗ್ಬೇಡ. ದ ಮೆಸೇಜ್ ಶುಡ್ ಬಿ ಅ ಕ್ಲಿಯರ್ ಕಟ್ ಅಂತ ಹೇಳ್ತಾನೆ. ಥರ್ಡ್ ಒನ್, the special purpose for which the circular letter is written must be borne in mind and well brought out ಅಂತ. ಅಂದ್ರೆ ಅರ್ಥ ಏನು? ಸೊ ನೀವು ಏಂತ ಪರ್ಪಸ್ ಇಟ್ಕೊಂಡು ನೀವು ಸರ್ಕ್ಯುಲರ್ ಲೆಟರ್ನ ಮೆನ್ಷನ್ ಮಾಡ್ತಿದ್ದೀರಲ್ಲ ಅದನ್ನ ಹೈಲೈಟ್ ಮಾಡಿ, ಅದನ್ನ ಕ್ಲಿಯರ್ ಆಗಿ ನೀವೇನ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಇಟ್ ಮಸ್ಟ್ ಎಕ್ಸ್ಪ್ರೆಸ್ ದ ಹೋಪ್ ದಟ್ ದ ಕಸ್ಟಮರ್ ವುಡ್ ಕಂಟಿನ್ಯೂ ಟು ಗಿವ್ ಹಿಸ್ ಫುಲ್ ಕೋಆಪರೇಷನ್ ಅಂಡ್ ಹಿಸ್ ಪ್ಯಾಟರ್ನೇಜ್. ಇವತ್ತು ಕೆನರಾ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇತ್ತು, ನಡೀತಾ ಇದೆ. ನನ್ನ ಸಿಂಡಿಕೇಟ್ ಬ್ಯಾಂಕ್ ಅಲ್ಲೂ ಇತ್ತು, ನಡೀತಾ ಇದೆ. ಬಟ್ ಸಿಂಡಿಕೇಟ್ ಬ್ಯಾಂಕ್ ಇದ್ದು ಏನಾಗೋಯ್ತು, ಕೆನರಾ ಬ್ಯಾಂಕ್ ಜೊತೆಗೆ ಮರ್ಜ್ ಆಗೋಯ್ತು. ನಾವು ಕೆನರಾ ಬ್ಯಾಂಕ್ ಮರ್ಜ್ ಆಗಿದ್ರಿಂದ ನನಗೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ನನಗೆ ಎಷ್ಟು ನನ್ ಕಂಫರ್ಟಬಲ್ ಇತ್ತು ಅದೇ ಕಂಫರ್ಟಬಲ್ಸ್ನ ಕೆನರಾ ಬ್ಯಾಂಕ್ ಅನ್ನು ಕೊಡ್ಬೇಕು. ಕೊಟ್ಟಾಗ ಮಾತ್ರ ಏನ್ ಮಾಡ್ತೀನಿ ನಾನು, ಅದೇ ಬ್ಯಾಂಕ್ ಅಲ್ಲಿ ಉಳ್ಕೊಳ್ತೀನಿ. ಇಲ್ಲಾಂದ್ರೆ ಏನ್ ಮಾಡ್ತೀನಿ, ಅಕೌಂಟ್ ಕ್ಲೋಸ್ ಮಾಡಿ ಬೇರೆ ಕಡೆ ಬೇರೆ ಅಕೌಂಟ್ ಓಪನ್ ಮಾಡ್ತೀನಿ ಬೇರೆ ಬ್ಯಾಂಕ್ ಅಲ್ಲಿ. ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಬರೆಯುವಂತ ಸರ್ಕ್ಯುಲರ್ ಲೆಟರು ಕಸ್ಟಮರ್ನ ಕಳ್ಕೊಳ್ಳೋ ಹಂಗೆ ಇರಬಾರ್ದು, ಕಸ್ಟಮರ್ನ ರಿಟೈನ್ ಮಾಡ್ಕೊಳ್ಳಂಗೆ ಇರಬೇಕು. ಯಾಕೆ? ಬಿಕಾಸ್ ಯಾವ ಸಂದರ್ಭದಲ್ಲಿ ಕಸ್ಟಮರ್ ಯಾವ ರೀತಿ ಬದಲಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಡಿಸೈಡಿಂಗ್ ಸೊ ವಾಟ್ ಟೈಪ್ ಆಫ್ ಇನ್ಫಾರ್ಮೇಶನ್ ದಟ್ ಯು ಆರ್ ರೈಟಿಂಗ್ ಅಂಡ್ ಹೌ ಎಕ್ಸಾಕ್ಟ್ಲಿ ದಟ್ ಯು ಆರ್ ರೈಟಿಂಗ್ ದ ಇನ್ಫಾರ್ಮೇಶನ್ ಇನ್ ಯುವರ್ ಸರ್ಕ್ಯುಲರ್ ಲೆಟರ್. ಇದಾದ್ಮೇಲೆ ಸೊ ನಾನು ಒಂದೊಂದು ಸ್ಲೈಡಲ್ಲೂ ಒಂದೊಂದು ಸರ್ಕ್ಯುಲರ್ ಲೆಟರ್ನ ಹೆಂಗ್ ಬರಿಬೇಕು, ಏನೇನು ಇನ್ಫಾರ್ಮೇಶನ್ನ ಕವರ್ ಮಾಡಿರ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಿಮ್ಮ ಶೀಟಲ್ಲಿ ನೀವೇನು ಮಾಡಬೇಕು, ಹೆಡ್ಡಿಂಗ್ನ ಬರ್ಕೊಳ್ಳಿ. ಬಿಕಾಸ್ ಅಸೈನ್ಮೆಂಟ್ಗೆ ನೀವು ಆಯಾ ಹೆಡ್ಡಿಂಗ್ಗೆ ತಕ್ಕನಾಗಿರುವಂಥ ಒಂದು ಸರ್ಕ್ಯುಲರ್ನ ರೆಡಿ ಮಾಡಿಬಿಟ್ಟು ಅಸೈನ್ಮೆಂಟ್ ಥರ ಸಬ್ಮಿಟ್ ಮಾಡಬೇಕು. ದ ಫಸ್ಟ್ ಒನ್ ಇಸ್ suggested contents of a circular letter for announcing the shifting of business to a new premises. Okay, ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟು ಏನೋ ಒಂದು ಸಿಚುವೇಶನ್ ಹೇಳಿದ್ದಾರೆ. ಏನಂತ, ಒಂದು ಬಿಸ್ನೆಸ್ಸು ಆ ಬಿಸ್ನೆಸ್ನ ಹಳೆ ಪ್ಲೇಸಿಂದ ಹೊಸ ಪ್ಲೇಸ್ಗೆ ಏನು ಮಾಡಬೇಕು, ಸೊ ಶಿಫ್ಟ್ ಮಾಡಬೇಕು. ಹೀಗಿದ್ದಾಗ ನೀವು ಬಿಸ್ನೆಸ್ ಲೆಟರ್ನ ಬರಿಬೇಕಾದಾಗ ಏನೇನನ್ನ ಹೈಲೈಟ್ ಮಾಡಬೇಕು? ಫಸ್ಟ್ ಪಾಯಿಂಟ್ ಏನಪ್ಪ ಅದು, ದ ರೀಸನ್ ಫಾರ್ ಶಿಫ್ಟಿಂಗ್ ಅಂತ. ಏನಂಗಂದ್ರೆ ರೀಸನ್ ಫಾರ್ ಶಿಫ್ಟಿಂಗ್ ಅಂದ್ರೆ ಏನು? ನಮ್ಮ ಬಿಸ್ನೆಸ್ ನ ಬೇರೆ ಕಡೆ ಶಿಫ್ಟ್ ಮಾಡಕ್ ಏನ್ ಕಾರಣ ಅಂತ ತಿಳಿಸ್ಬೇಕು ಸರ್. ಯಾವ ಕಾರಣದಿಂದ ನೀವು ನಿಮ್ಮ ಒಂದು ಬಿಸ್ನೆಸ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀರಾ ಮೆನ್ಷನ್ ಮಾಡಿ. ಸೆಕೆಂಡ್, ಎಕ್ಸಾಕ್ಟ್ ಅಡ್ರೆಸ್ ಆಫ್ ದ ನ್ಯೂ ಪ್ರಿಮಿಸಿಸ್ ಅಂಡ್ ಚೇಂಜ್ ಇನ್ ದ ಟೆಲಿಫೋನ್ ನಂಬರ್, ಕ್ಲಿಯರ್ ಆಗಿ ಹೇಳಿ. ಡೇಟ್ ಫ್ರಮ್ ವಿಚ್ ದ ಬಿಸ್ನೆಸ್ ವಿಲ್ ಬಿ ಟ್ರಾನ್ಸಾಕ್ಟೆಡ್, ಯಾವ ಡೇಟ್ ಇಂದ ಹೊಸ ಲೊಕೇಶನ್ ಅಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. 4,
ಟ್ರಾನ್ಸಿಷನಲ್ ಪೀರಿಯಡ್ ಡ್ಯೂರಿಂಗ್ ವಿಚ್ ಕಸ್ಟಮರ್ಸ್ ವಿಲ್ ನಾಟ್ ಗೆಟ್ ಪ್ರಾಂಪ್ಟ್ ಸರ್ವಿಸ್ ಅಂದ್ರೆ. ಸೊ ನಿಮ್ಮ ಒಂದು ಟೈಮ್ ಇದೆಯಲ್ವಾ, ಈಗ ಪ್ರಿಮಿಸಿಸ್ ನ ಶಿಫ್ಟ್ ಮಾಡೋ ಟೈಮಲ್ಲಿ ನಿಮ್ಗೆ ಏನ್ ಮಾಡೋದಕ್ಕಾಗಲ್ಲ, ಸರ್ವಿಸ್ ನ ಕೊಡಕ್ಕಾಗಲ್ಲ ಕಸ್ಟಮರ್ಗೆ. ನೀವು ಹೇಳಿ ಏನಂತ, ಓಕೆ 30th ಜೂನ್ ಇಂದ 2nd ಜುಲೈ ತನಕ ನಮ್ಮ ಒಂದು ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆಯೋದಿಲ್ಲ, ದಯವಿಟ್ಟು ಎಲ್ಲಾ ಕಸ್ಟಮರ್ಸ್ಗಳು 2ನೇ ತಾರೀಕು ಮೇಲ್ಗಡೆ. ನೀವು ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾಗ ಏನಾಗುತ್ತೆ ಕಸ್ಟಮರ್ಗೆ, ಓ ಏನೋ ಪ್ರಾಬ್ಲಮ್ ಇದೆಯೋ ಬಿಡಪ್ಪ 2ನೇ ತಾರೀಕು ಮೇಲೆ ಹೋಗೋಣ ಅಂತ ನಾವು ಇದನ್ನ ಕ್ಲಿಯರ್ ಆಗಿ ಹೇಳ್ಬೇಕು. ದೆನ್ ದ ಸ್ಪೆಷಲ್ ಅಡ್ವಾಂಟೇಜ್ ಆಫ್ ದ ನ್ಯೂ ಬಿಸ್ನೆಸ್ ಪ್ರಿಮಿಸಿಸ್. ಹೊಸ ಲೊಕೇಶನ್ಗೆ ಹೋಗೋದ್ರಿಂದ ಆಗುವಂತ ಅಡ್ವಾಂಟೇಜ್ಗಳು ಏನು ಅದನ್ನ ಕ್ಲಿಯರ್ ಆಗಿ ಹೇಳಿ ಸರ್ಕ್ಯುಲರ್ ಅಲ್ಲಿ. ಹಾಗಿದ್ದಾಗ ಏನಾಗ್ತಾನೆ, ಕಸ್ಟಮರು ರಿಟೇನ್ ಆಗಿ ಉಳ್ಕೊಳ್ತಾನೆ. ಇಲ್ಲ ಅಂತಂದ್ರೆ ಅಯ್ಯೋ ಬಿಡಪ್ಪ ಅಷ್ಟೇ ಯಾರು ಹೋಗ್ತಾರೆ, ಬೇಡ ಬೇರೆ ಕಡೆ ಹೋಗೋಣ ಅನ್ನೋ ಯೋಚನೆ ಮಾಡಬಾರ್ದು. ರಿಕ್ವೆಸ್ಟ್ ಟು ದ ಪ್ಯಾಟ್ರನ್ಸ್ ಟು ಬೇರ್ ವಿತ್ ಡಿಲೇ ಆಫ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ದ ಆರ್ಡರ್ ಡ್ಯೂ ಟು ಶಿಫ್ಟಿಂಗ್. ಅದನ್ನ ಹೇಳ್ಬೇಕು ಏನಂತ, ನೋಡಿ ಸರ್ ಈ ತರ ಒಂದು ಶಿಫ್ಟಿಂಗ್ ನಡೀತಾ ಇತ್ತು, ಅದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ನಾವು ಫರ್ದರ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ಫರ್ದರ್ ನಿಮ್ಗೆ ಏನೇ ಇದ್ರು ಅದ್ರ ಪ್ರೋಸೆಸ್ನ ನಾವು ಫಾಸ್ಟ್ ಆಗಿ ಮಾಡ್ಕೊಡ್ತೀವಿ ಅಂತ ಸೊ ರಿಕ್ವೆಸ್ಟ್ ಮಾಡ್ಕೋಬೇಕು. Then an invitation to the customers to pay a visit to the new premises and see for themselves its advantage. So usually ಕೆಲವರೆಲ್ಲ ಹೊಸ ಐ ಥಿಂಕ್ ಬ್ಯಾಂಗ್ಳೂರಲ್ಲಂತೂ ಇದು ತುಂಬಾ ಓಡುತ್ತೆ. ಏನು ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಹೊಸದಾಗ ಒಂದು ಲೊಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ರೆ, ಓಕೆ ಮೆಕ್ಡೊನಾಲ್ಡ್ಸ್ ಇವಾಗ ಜಯನಗರ್ 4th ಬ್ಲಾಕ್ ಅಲ್ಲೂ ಸ್ಟಾರ್ಟ್ ಆಗಿದೆ, ಅಲ್ಲಿ ಹೋಗಿ ವಿಸಿಟ್ ಮಾಡಬಹುದು ನೀವು ಅಂತ ಎಲ್ಲೋ ಮಲ್ಲೇಶ್ವರಂ ಅಲ್ಲಿರೋ ಮೆಕ್ಡೊನಾಲ್ಡ್ಸ್ ಅಲ್ಲಿ ಏನ್ ಮಾಡ್ತಾನೆ ಹೇಳ್ತಾನೆ. ಸೊ ಇದು ಈ ತರ ಮಾಡಿದಾಗ ಏನಾಗುತ್ತೆ, ಸೊ ಕಸ್ಟಮರ್ಸ್ಗೆ ಬಿಡು ಇಷ್ಟು ದೂರ ಬರತ್ತಪ್ಪ, ಜಯನಗರ್ 4th ಬ್ಲಾಕ್ ಹತ್ರ ಆಗುತ್ತೆ, ಅಲ್ಲಿಗೆ ಈ ತರ ನೀವು ಕಂಟೆಂಟ್ಸ್ ನ ಬರಿಬೇಕಾದಾಗ ಸರ್ಕ್ಯುಲರ್ ಲೆಟರ್ ಅಲ್ಲಿ ಈ ಎಲ್ಲಾ ಕಂಟೆಂಟ್ಸ್ಗಳನ್ನ ಏನ್ ಮಾಡ್ಬೇಕಾಗತ್ತೆ, ಇನ್ವಾಲ್ವ್ ಮಾಡ್ಬೇಕಾಗುತ್ತೆ. ಹಾಗೇನೆ ನಾನು ನಿಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಬಿಸ್ನೆಸ್ ಅಂತ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಒಂದು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಏನೇನ್ ಕಂಟೆಂಟ್ಸ್ ಇನ್ವಾಲ್ವ್ ಆಗಿರ್ಬೇಕು ಅಂತ. ದೆನ್ ಸರ್ಕ್ಯುಲರ್ ಲೆಟರ್ ಅನೌನ್ಸಿಂಗ್ ಒಬ್ಟೈನಿಂಗ್ ಆಫ್ ಎನ್ ಏಜೆನ್ಸಿ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೊಸೂರು ಕಾಲೋನಿಲಿ ಇದ್ದೀನಿ. ನಾನು ಹೊಸೂರು ಕಾಲೋನಿಲಿ ನಾನು ಏನ್ ಮಾಡಬೇಕು, ಒಂದು LPG ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಏಜೆನ್ಸಿ ತಗೋಬೇಕು. ನಾವು ಈ ತರ ಏಜೆನ್ಸಿ ತಗೊಳ್ಬೇಕು ಅಂತ ಅಂದಾಗ ನಾನು ಏನ್ ಮಾಡ್ಬೇಕಾಗುತ್ತೆ, ಒಂದು ರಿಕ್ವೆಸ್ಟ್ ಲೆಟರ್ ಬರೀಬೇಕಾಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ಈ ಗ್ಯಾಸ್ ಕಂಪನಿಯವನು ಏನ್ ಮಾಡ್ತಾನೆ, ಒಂದು ಸರ್ಕ್ಯುಲರ್ ಹೊರಡಿಸ್ತಾನೆ ಏನಂತ, ಓಕೆ ನಮ್ದು ಏಜೆನ್ಸಿ ಬಂದು ಹೊಸೂರು ಕಾಲೋನಿ ಸ್ಟಾರ್ಟ್ ಆಗಿದೆ, ಯಾರ್ಯಾರು ಅವಶ್ಯಕತೆ ಇದೆಯೋ ಅವರೆಲ್ಲರೂ ಅಲ್ಲಿರೋ ಹೆಲ್ಪ್ ನ ತಗೊಳ್ಬಹುದು ಅಂತ. ಇದನ್ನ ನಾವೇನಂತ ಕರಿತೀವಿ, ಸರ್ಕ್ಯುಲರ್ ರಿಗಾರ್ಡಿಂಗ್ ದ ಏಜೆನ್ಸಿ. ಸರ್ಕ್ಯುಲರ್ ಲೆಟರ್ ಇನ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ಗೆ, ಸೊ ಅದನ್ನು ಸಹ ಏನ್ ಮಾಡ್ಬೇಕು, ನೀವು ಮೆನ್ಷನ್ ಮಾಡ್ಬೇಕು ಏನಂತ, ಓಕೆ ಸೊ ನಾವು ಇಂಥ ಒಬ್ಬ ಹೊಸ ಪಾರ್ಟ್ನರ್ನ ಏನ್ ಮಾಡಿದೀವಿ, ನಾವು ಅಡ್ಮಿಟ್ ಮಾಡ್ಕೊಂಡಿದೀವಿ. ಸೊ ಇದರಿಂದ ನಮ್ಮ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗ್ತಾ ಇದೆ, ಈ ತರ ಬದಲಾವಣೆ ಆಗ್ತಾ ಇದೆ. ಸೊ ಮತ್ತೆ ಆ ವ್ಯಕ್ತಿ ಯಾರು, ಏನದಿಂದ ಬಂದಿರೋನು, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಸೊ ಅವನ ಒಂದು ಸಿಗ್ನೇಚರ್, ಸ್ಪೆಸಿಫಿನ್ ಕಾಪಿ ಏನು, ಸೊ ಈ ಎಲ್ಲಾ ಇನ್ಫಾರ್ಮೇಶನ್ಸ್ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ನಿಮ್ಮ ಸರ್ಕ್ಯುಲರ್ ಲೆಟರ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸರ್ಕ್ಯುಲರ್ ಲೆಟರ್ ಅನೌನ್ಸಿಂಗ್ ದ ಓಪನಿಂಗ್ ಆಫ್ ಅ ಬ್ರಾಂಚ್. ಒಂದು ಹೊಸ ಬ್ರಾಂಚ್ ನ ನೀವೇನಾದ್ರೂ ಓಪನ್ ಮಾಡ್ತಾ ಇದ್ರೆ, ಸೊ ಆ ಹೊಸ ಬ್ರಾಂಚ್ ಓಪನ್ ಮಾಡೋದ್ರ ಬಗ್ಗೆನೂ ನೀವೇನ್ ಮಾಡ್ಬೇಕಾಗುತ್ತೆ, ಸರ್ಕ್ಯುಲರ್ ಲೆಟರ್ ಅಲ್ಲಿ ಹೇಳ್ಬೇಕಾಗುತ್ತೆ. ಸೊ ಅದನ್ನ ನಾವಾಗ್ಲೇ ಹೇಳಿದ್ನಲ್ಲ ಏನೇನ್ ಕಂಟೆಂಟ್ಸ್ ಇದೆ ಅಂತ ಜಸ್ಟ್ ನೋಡ್ಕೊಳ್ಳಿ ಒಂದ್ಸಲ. ಸೊ ಇಷ್ಟು ಒಂದು ಬ್ರಾಂಚು, ಪಾರ್ಟ್ನರ್ ಅಡ್ಮಿಷನ್, ಏಜೆನ್ಸಿ ಒಬ್ಟೈನಿಂಗು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಬಿಸ್ನೆಸ್, ಮತ್ತೆ ಶಿಫ್ಟಿಂಗ್ ಬಿಸ್ನೆಸ್ ಟು ಅ ನ್ಯೂ ಪ್ರೆಮಿಸಿಸ್. ಈ ಇಷ್ಟು ಕಾನ್ಸೆಪ್ಟ್ಸ್ ಗಳ ಮೇಲೆ ಏನ್ ಮಾಡ್ಬೇಕು, ನೀವು ಇವತ್ತಿನ ಅಸೈನ್ಮೆಂಟ್ ಅಲ್ಲಿ ಸರ್ಕ್ಯುಲರ್ ಲೆಟರ್ಗಳನ್ನ ರೆಡಿ ಮಾಡಬೇಕು. ಬಟ್ ನಾನು ಒಂದೇ ಒಂದು ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ನಿಮ್ಗೊಂದು ಲೆಟರ್ ಫಾರ್ಮೆಟ್ ನ ಕೊಟ್ಟಿದ್ದೀನಿ ನಾನು. ಇದು ಯಾವ್ದಕ್ಕೆ ಅಂದ್ರೆ ಫಸ್ಟ್ ಪಾಯಿಂಟ್ಗೆ, ಸೆಕೆಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಬಿಸ್ನೆಸ್. ಸರ್ಕ್ಯುಲರ್ ಲೆಟರ್ ಅನೌನ್ಸಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ನ್ಯೂ ಬಿಸ್ನೆಸ್. ಸೊ ಯಾವುದು ರಾಜಶ್ರೀ ಏಜೆನ್ಸೀಸ್ ಏನೋ ಅಡ್ರೆಸ್ ಕೊಟ್ಟಿದ್ದಾರೆ. ಡಿಯರ್ ಸರ್ ಮೇಡಮ್, ಇಟ್ ಗಿವ್ಸ್ ಅಸ್ ಗ್ರೇಟ್ ಪ್ಲೆಜರ್ ಟು ಇನ್ಫಾರ್ಮ್ ಯು ದಟ್ ವಿ ಹ್ಯಾವ್ ಕಮೆನ್ಸ್ಡ್ ಬಿಸ್ನೆಸ್ ಟುಡೇ as distributors of Prithvi LPG cylinders under the name and style of Rajashri Agencies. Maybe the obtaining agency irbodu ansara. At 30 Lawrence Road, Tirupalliyur, Kudalur 607002. Our telephone number is 5x2. We have 2 decades of experience in this line of business at Pondicherry, and this will enable us to serve your needs efficiently. Besides supplying with you Prithvi LPG cylinders, we can also supply ISI gas stoves. We also undertaking servicing of gas stoves and exchanging of old ones for the new stoves of your choice. We will release new connections the same day on which you ask for it. The supply of refills within 2 hours of booking in our specialty. Buying gas stoves from us is not obligatory on your part.
We solicit your patronage and assure you for our very best service. ನೋಡಿ ಎಷ್ಟು ನೀಟಾಗಿ ಬರ್ದಿದ್ದಾರೆ ಲೆಟರ್ನ. ಇವತ್ತು ನಾನು ಬುಕ್ ಮಾಡಿದ್ರೆ ನನಗೆ 2-3 ದಿನ ಆಗುತ್ತೆ ನನ್ನ ಸಿಲಿಂಡರ್ ನನ್ನ ಮನೆಗೆ ಬರೋದಕ್ಕೆ. ಇವತ್ತು ಯಾರೋ ಒಬ್ಬ ಹೊಸ ಏಜೆನ್ಸಿಯನ್ನು ಈ ತರ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬಿಟ್ಟ, ಏನಂತ, ನೀವು ಬುಕ್ ಮಾಡಿದ 2 ಅವರ್ ಒಳಗಡೆ ನಾನು ಏನ್ ಮಾಡ್ತೀನಿ, ಸಿಲಿಂಡರ್ ನಿಮ್ಮ ಮನೆಗೆ ತಂದು ಹಾಕ್ತೀನಿ ಅಂತ. ಆಬ್ವಿಯಸ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಾಗುತ್ತೆ ಹೇಳಿ ಈ ರಾಜಶ್ರೀ ಏಜೆನ್ಸೀಸ್ ಮೇಲೆ? ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ? ಅಯ್ಯೋ ಬಿಡು, ಅಷ್ಟು ದೂರ ಹೋಗಿ ಅಲ್ಲಿಂದ ನಾನು ತಗೊಂಡ್ ಬರೋದ್ರ ಬದಲು ಮನೆ ಹತ್ರ ಇದ್ದ ನೀವು, ಸೊ ಆರಾಮಾಗಿ ಇಲ್ಲಿನೇ ಇದು ಮಾಡ್ಕೊಳ್ಳೋಣ, ಸೊ ನನಗೆ ಇಮಿಡಿಯೇಟ್ ಆಗು ಏನಾಗುತ್ತೆ ಸಿಲಿಂಡರ್ ಸಿಗುತ್ತೆ ಅಂತ. ನಾವು ಈ ತರ ಒಂದು ಆಲೋಚನೆಗಳು ಅಥವಾ ಈ ಒಂದು ಬದಲಾವಣೆಗಳು ಏನಾಗ್ತಾ ಹೋಗುತ್ತೆ ನಿಮ್ಮ ಸರ್ಕ್ಯುಲರ್ ಲೆಟರ್ಸ್ ಗಳಲ್ಲಿ, ಸೊ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಸೊ ವೆನ್ ಯು ಆರ್ ರೈಟಿಂಗ್ ದ ಸರ್ಕ್ಯುಲರ್ ಲೆಟರ್, ಈ ತರ ಒಂದು ಕಂಟೆಂಟ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಇನ್ವಾಲ್ವ್ ಮಾಡ್ಕೊಂಡು ಯು ಹ್ಯಾವ್ ಟು ರೈಟ್ ಅ ಲೆಟರ್. ಹೋಪ್ ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್ different types of circular letters? Yes, sir. Yes, sir. Thank you.